ಪ್ರೀತಿಸಿ ಮದುವೆಯಾದ ಜೋಡಿ ಡೈವರ್ಸ್ಗಾಗಿ ಪತ್ನಿಯಿಂದ ಬೀದಿ ರಂಪಾಟ, ಪತಿಯ ಮರ್ಮಾಂಗಕ್ಕೆ ಒದ್ದು ಕೊಲೆ ಯತ್ನ ನಡೆಸಿದ ಆರೋಪ. ಕಾಲಜ್ಞಾನದಂತೆ ಅಂಬಾಜಿದುರ್ಗದಲ್ಲಿ ದುರ್ಗಿಯ ದೇಗುಲ, ಹಲವು ವಿಶೇಷತೆಗಳ ತಾಣ, ಶ್ರೀ ಕ್ಷೇತ್ರದತ್ತ ಮುಖ ಮಾಡುತ್ತಿರುವ ಪ್ರವಾಸಿಗರು. ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಮರೀಚಿಕೆ, ಅಧಿಕಾರಿಗಳ ಜಾಣ ಕುರುಡು ಪ್ರದರ್ಶನ, ಕಟ್ಟೆ ಹೊಡೆದ ಗ್ರಾಮಸ್ಥರ ಆಕ್ರೋಶ. ಪ್ರವಾಸಿಗರನ್ನು ಕೈಬೀಸಿ ಕರೆಯುವ ಶ್ರೀನಿವಾಸ ಸಾಗರ, ನಿಷೇಧಿತ ಸ್ಥಳದಲ್ಲಿ ಜನರ ಹುಚ್ಚಾಟ, ದೇಗುಲದ ಬಳಿ ಪಾರ್ಟಿ ಹೆಸರಲ್ಲಿ ಅಪವಿತ್ರಗೊಳಿಸುತ್ತಿರುವ ಪುಂಡರು. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಅವರಿಬ್ಬರು ಪರಸ್ಪರ 5 ವರ್ಷಗಳ ಕಾಲ ಪ್ರೀತಿಸಿ 2 ವರ್ಷಗಳ ಹಿಂದೆ ಪೊಲೀಸ್ ಠಾಣೆಯಲ್ಲಿ ಮದುವೆ ಆಗಿದ್ರು. ಆದರೆ ಈಗ ಒಲಿದು ಬಂದ ನಾರಿ ತನ್ನ ಗಂಡನಿಗೆ ಡೈವರ್ಸ್ ಕೊಡುವಂತೆ ಪೀಡಿಸುತ್ತಿದ್ದಾಳೆ. ಡೈವರ್ಸ್ ಕೊಡಲು ಒಪ್ಪದ ಗಂಡ ಮನೆಯಲ್ಲಿ ಮಲಗಿದ್ದಾಗ ಆತನ ಮರ್ಮಾಂಗಕ್ಕೆ ಒದ್ದು ಕೊಲೆ ಯತ್ನ ನಡೆಸಿದ್ದಾಳೆ ಎಂಬ ಆರೋಪ ಕೇಳಿಬಂದಿದೆ. ಅಲೆಲೆಲೆಲೆಲೆಲೆ, ಹೀಗೆ ನಡು ಬೀದಿಯಲ್ಲಿ ಗಂಡನ ಬಟ್ಟೆ ಹರಿದು ಗಂಡನನ್ನ ಎಳೆದಾಡಿದ್ದು ಅಷ್ಟೇ ಅಲ್ಲದೆ ಸಾರ್ವಜನಿಕ ಸ್ಥಳದಲ್ಲಿ ಮಾನ ಮರ್ಯಾದೆ ಬಿಟ್ಟವರಂತೆ ಮಹಿಳೆ ಅನ್ನೋ ಪ್ರಜ್ಞೆ ಇಲ್ಲದವರ ಹಾಗೆ ಬಟ್ಟೆ ಬಿಚ್ಚಾಕಿ ಜಗಳ ಕಾಯ್ತಾ ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ವೆಂಕಟರಾಯನಕೋಟೆ ಗ್ರಾಮದಲ್ಲಿ. ಈ ಗ್ರಾಮದ 24 ವರ್ಷದ ಮುನೀಂದ್ರ ಅನ್ನೋ ಯುವಕ ಕಳೆದ 5-6 ವರ್ಷಗಳ ಹಿಂದೆ ಇದೇ ಗ್ರಾಮದ 20 ವರ್ಷದ ವೆಂಕಟರತ್ನಮ್ಮ ಆಲಿಯಾಸ್ ವರ್ಷ ಅನ್ನೋ ಆಕೆಯನ್ನ ಪ್ರೀತಿಸಿ 2 ವರ್ಷಗಳ ಹಿಂದೆ ಬಟ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮದುವೆ ಮಾಡಿಕೊಂಡಿದ್ದ. ಮದುವೆಯಾಗಿ ಈಗ ತಾನೇ 2 ವರ್ಷ ಆಗಿದೆ. ಆದರೆ ಪ್ರೀತಿಸಿ ಮದುವೆಯಾದ ಈ ಜೋಡಿ ಬೀದಿರಂಪ ಹಾದಿರಂಪ ಮಾಡ್ಕೊಳ್ತಿದೆ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅನ್ನೋ ಹಾಡು ಕೇಳಿದ್ವಿ. ಆದರೆ ಇಲ್ಲಿ ನೋಡಿದರೆ ಪ್ರೀತಿ ಮಾಡಬಾರದು, ಮಾಡಿದರೆ ಜಗಳಕ್ಕೆ ಹೆದರಬಾರದು ಅನ್ನೋಂಥ ಪರಿಸ್ಥಿತಿ ಈ ಮುನೀಂದ್ರನಿಗೆ ಬಂದಿದೆ. ಇನ್ನು ವರ್ಷ ತನ್ನ ಗಂಡ ಮುನೀಂದ್ರನಿಗೆ ಡೈವೋರ್ಸ್ ಕೊಡು ಅಂತ ದಿನಕ್ಕೊಂದು ರೀತಿ ಪೀಡಿಸ್ತಾ ಇದ್ಲಂತೆ. ಇದಕ್ಕೆ ಮುನೀಂದ್ರ ಒಪ್ಪದ ಕಾರಣ ಮೊನ್ನೆ ರಾತ್ರಿ ಮನೆಯಲ್ಲಿ ಗಂಡ ಮಲಗಿದ್ದಾಗ ಆತನ ಮರ್ಮಾಂಗಕ್ಕೆ ಒದ್ದು ಕೊಲೆ ಯತ್ನ ನಡೆಸಿದ ಆರೋಪ ಕೇಳಿಬಂದಿದೆ. ನನ್ನ ಹೆಂಡತಿ ಮದುವೆ ಮಾಡ್ಕೊಂಡಿರೋದು ಇದು ಬಟ್ಲಲ್ಲಿ ಅಂತ ಪೊಲೀಸ್ ಸ್ಟೇಷನ್. ದೊಡ್ಡವರೆಲ್ಲ ಮನೆ ಊರಾಗೆಲ್ಲ ಹೋಗಿ ಮದುವೆ ಮಾಡ್ಕೊಂಡಿರೋದು. ಮತ್ತು 2 ವರ್ಷ ಆಯಿತು ಮದುವೆ ಮಾಡಿಕೊಂಡು. 2 ವರ್ಷ ಮತ್ತು 1 ವರ್ಷ ಚೆನ್ನಾಗಿದ್ದೀವಿ. ನಾನು ಮತ್ತು ಡ್ರೈವರ್ ಕೆಲಸ ಮಾಡ್ತಾಯಿರೋದು. ನಾನು ಗಾಡಿಗೆ ಹೋಗ್ತಾ ಇದ್ದೀನಿ. ಆವಾಗ ಹೆಂಡ್ತಿ ಎಲ್ಲಿಗಂತ ಅಲ್ಲಿ ಹೋಗ್ತಾಯಿದ್ರು. ನನಗೆ ಡೌಟ್ ಬಂದು ಫೋನ್ ಮಾಡಿದ್ರೆ ನೀನು ಯಾರು ಏನು ಅಂತ ಮಾತಾಡ್ತಾರೆ. ಏನು ನೀನು ಯಾಕೆ ಮಾತಾಡಬೇಕು ಆ ಥರ? ನೀನು ಆ ಥರ ಮಾತಾಡಬಾರ್ದು. ನಾನು ಯಾರಿಗತ್ತನ ಹೋಗ್ತೀನಿ, ಮತ್ತು ನಿನಗೇನು ಕೆಲಸ ಅಲ್ಲ, ಮಾತಾಡಬಾರ್ದು ನೀನು ಅಂತ ಹೇಳ್ತಾಳೆ. ಅವರಮ್ಮ ಅವರಪ್ಪ ಯಾಕೆ ಡೈಲಿ ಗಲಾಟೆ ಮಾಡ್ಕೊತಾಯಿದ್ರೆ ಅವರಮ್ಮ ಅವ್ರಪ್ಪ ಬಂದು ನಮ್ಮ ಮನೇಲಿ ಬಾರಿ, ನಮ್ಮ ಮನೇಲಿ ಇದ್ದಿದ್ರೆ ನೀವು ಚೆನ್ನಾಗಿ ಇರ್ತೀರ ಅಂದ್ಬಿಟ್ಟು ಅವರಮ್ಮ ಅವ್ರಪ್ಪ ಕರ್ಕೊಂಡು ಅವ್ರ ಮನೇಲಿದ್ದೆ. ಅವ್ರ ಮನೇಲಿ ಇದ್ದಿದ್ರೆ ಈ ಥರ ಒಬ್ಬ ನೈಟು ಹುಡುಗಿ ನೀನು ಬೇಡ ಎಲ್ಲ ಕಾಲು ಮೆಟ್ಟು ಎಲ್ಲ ಬಿಚ್ಚಿಬಿಟ್ಟು ಬಿಸಾಕವಳೆ. ನೀನು ಯಾಕಂತ ಬಿಸಾಕಿರೋದಂತೆ ನೀನು ನನಗೆ ಬೇಡ ಅಂತ. ಯಾಕೆ ಬೇಡ ಅಂತೆ? ನೀನು ನನಗೆ ಬೇಡ ಅಂದರೆ ಬೇಡ, ಡಿವೈಸ್ ಕೊಟ್ಬಿಡು ನೀನು ನನಗೆ ಬೇಡ. ಯಾಕೆ ಬೇಡ ಅಂದರೆ ನನಗೆ ಬೇಕಂದರೆ ಅದಕ್ಕೆ ಇಲ್ಲ ನಾನು ಕೊಡೋಕ್ಕಾಗಲ್ಲ, ನನಗೆ ಬೇಕು ಅಂದಿದ್ದಕ್ಕೆ ಈ ನೈಟು 2 ಗಂಟೆಯಲ್ಲೇ ಕಾಲಲ್ಲಿ ಓದ್ಬಿಟ್ಟವಳೆ, ಸೆಂಟ್ರ್ ಪಾಯಿಂಟ್ಗೆ ಓದ್ಬಿಟ್ಟವಳೆ. ಅದು ಇದ್ದಾಗ ಸುಸ್ತಾಗಿ ಬಿದ್ದೋಗಿದ್ದೆ. 6 ಗಂಟೆಗೆ ಮತ್ತು ಬೆಳಗ್ಗೆ ಆವಾಗ ಏನು ಗೊತ್ತಾಗಿಲ್ಲ. ಬೆಳಗ್ಗೆ ಮನೆಗೆ ಹೋಗಿ ಬರ್ತಾರೆ ಅಲ್ಲೇ ಗಾಡಿಗೇ ಬಿದ್ದೋಗಿದ್ದೆ. ನೋಡಿದ್ರೆ ಜಾಸ್ತಿ ಇದಾಗೋಯಿತು. ಆಮೇಲೆ ನಮ್ಮಮ್ಮ ಎಲ್ಲ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡವ್ರೆ. ಅದು ನೋಡಿಬಿಟ್ಟು ಅವರು ಅವರಪ್ಪ ಹೇಳ್ಕೊಟ್ಟವ್ರೆ. ಇವು ಬಂದು ಇಲ್ಲಿ ನೋಡ್ಕೊಂಡು ಹೋಗವ್ರೆ. ನನ್ನನ್ನು ನೋಡ್ಕೊಂಡು ಹೋಗಿಬಿಟ್ಟು ಇಲ್ಲಿ ಅವತ್ತು ಕೇಸ್ ಆಗಿದ್ದೆ. ನಮ್ಮನ್ನ ಹತ್ರ ಏನೇನೋ ಮಾಡಿಬಿಟ್ಟವ್ರೆ. ನೀನು ಏನೋ ಒಂದು ಡ್ರಾಮಾ ಮಾಡು ಅಂದ್ಬಿಟ್ಟು ಅವರಪ್ಪ ಅಂತ ತಗೊಂಡು ಬಂದಿದ್ದು ಮೇಲೆ ಅವೆಲ್ಲ ಹಾಕ್ಕೊಂಡ್ಬಿಟ್ಟು ಪಾಯ್ಸನ್ ಕುಡಿಬಿಡ್ತೀನಿ ಅಂದ್ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಹಾಕ್ಕೊಂಡು ನಮ್ಮಮ್ಮ ಹೊರಟೋಗವ್ರೆ. ಇಲ್ಲಿ ಯಾರೂ ಇಲ್ಲ. ನಮ್ಮಪ್ಪ ಆಕ್ಸಿಡೆಂಟ್ ಆಗಿಬಿಟ್ಟು ನಮ್ಮಪ್ಪ ಎದ್ದೋಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ. ನಾನೇ ಎಲ್ಲ ಮಾಡ್ತಾಯಿದ್ದೆ, ಕ್ಲೀನ್ ಎಲ್ಲ ನಮ್ಮಮ್ಮ ಎಲ್ಲ ಮಾಡ್ತಾಯಿದ್ರೆ. ಇವಾಗ ಮಾತ್ರ ಈ ಥರ ಮಾಡೋರು ಅವರು. ಅವರಮ್ಮ ಅವರಪ್ಪನೂ ಈ ಹುಡುಗಿ ಹೇಳ್ಕೊಟ್ಟಿರೋದು. ಅವರಮ್ಮ ಅವರಪ್ಪ ನೀನು ರೂಮಲ್ಲೇ ಕಾಲಲ್ಲಿ ಓದ್ಬಿಟ್ಟು ಸತ್ತೋಗ್ತಾನೆ,
ಈ ಥರ ಮಾಡು ನೀನು, ಈ ಹುಡುಗಿ ಇಲ್ಲ ಅಂದರೆ ಇನ್ನೊಂದು ಮದುವೆ ಮಾಡಿಕೊಡ್ತೀನಿ ನಾನು. ಅವರಮ್ಮನೇ ಎಲ್ಲರ ಮುಂದೆನೇ ಹೇಳವ್ರೆ, ಅವ್ರ ಅಪ್ಪ ಊರಿನ ಪಂಚ ಅವ್ರ ಮುಂದೆನೇ ಹೇಳವ್ರೆ, ಇವನಿಲ್ಲ ಅಂದರೆ ಇನ್ನೊಬ್ಬನು ಮಾಡಿಕೊಡ್ತೀನಿ, ಇವನಂತರ ಇನ್ನೊಬ್ಬನು ಇರ್ತಾನೆ ಅಂದ್ಬಿಟ್ಟು ಹೇಳ್ಕೊಟ್ಟವ್ರೆ. ಎಲ್ಲರ ಮುಂದೆನೇ ಹೇಳವ್ರೆ ಅವರಮ್ಮ. ನೀನು ಬೇಡ ನಾನು ನನಗೆ ಯಾಕೆ ಏನಂತ ಹೇಳಿದ್ರೆ ಅವೆಲ್ಲ ನಿನ್ಗೆ ಅವಶ್ಯಕತೆ ಇಲ್ಲ, ನೀನು ನನಗೆ ಬೇಡ ಅಂದರೆ ಬೇಡ. ಯಾಕೆ ಏನಂದರೆ ಇಲ್ಲ ನನಗೆ ಅವಶ್ಯಕತೆ ಇಲ್ಲ, ನೀನು ಕೊಟ್ಟು ಬಿಡ್ತೆ, ಇಲ್ಲ ನಾನು ಸಾಯಿಸಾಕ್ತೀನಿ. ನಾನು 2-3 ಸರಿ ಹೇಳಿದ್ರು, ಏನೋ ಅದು ಸುಮ್ಮನೆ ಆಗಿಬಿಟ್ಟೆ. ಅವ್ರು ಈ ಥರ ಮಾಡ್ತಿಂದ ನೈಟ್ 2 ಗಂಟೆ ಸಾಯಿಸೋಕ್ಕೆ ಟ್ರೈ ಮಾಡೋರೆ. ನಾನು ಬಚಾವ್ ಮಾಡಿಕೊಂಡು ಆಚೆ ಕಡೆ ಬಂದುಬಿಟ್ಟೆ. ಆವಾಗ ಅವರು ಆಚೆ ಕಡೆ ಬಂದುಬಿಟ್ಟು ಸುಮ್ಮನೆ ಆಗಿಬಿಟ್ರು. ನಾನು ಇಲ್ಲಿಗೆ ಬಂದುಬಿಟ್ಟೆ ಸರ್. ಅವರು ನನ್ನ ಹತ್ರ ಮಾತಾಡಿರೋದು ಕಾಲ್ ರೆಕಾರ್ಡಿಂಗು, ಬೇರೆ ಜೊತೆ ಇಲ್ಲ. ನನ್ನ ಹತ್ರ ಮಾತಾಡಿ, ನೀನು ಬೇಡ, ನಾನು ಬೇರೆ ಇದ್ದೀನಿ. ಹೌದಿಲ್ಲ ಸರ್, ಅವ್ರು ಬೇರೆ ಅವ್ರ ಥರ ಇದ್ದೀನಿ, ಇವಾಗ ಫೋನ್ ಮಾಡಬೇಡ, ಮಾತಾಡಬೇಡ ನನ್ನ ಹತ್ರ, ಕಟ್ ಮಾಡಿಬಿಡು ನೀನು, ನನ್ನ ಬಟ್ಲಲ್ಲಿದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ನಾನು ಡ್ಯೂಟಿಗೆ ಹೋದರೆ ಇಲ್ಲಿದ್ದೀನಿ, ನೀನು ಯಾರು ಮಾತಾಡೋದು, ಅವರಲ್ಲೂ ಮಾಸ್ಕತ್ತಿಲ್ಲ ನೀನು ಇಡು ಅಂತ ನಮ್ಮಮ್ಮ ಎಲ್ಲ ಬೈತಾರೆ. 2 ವರ್ಷ ಅಲ್ಲವು ಸರ್. 1 ವರ್ಷ ಚೆನ್ನಾಗಿದ್ದು, 1 ವರ್ಷ ಅವ್ರ ಮನೆ ಅವರ ಕರ್ಕೊಂಡು ಹೋಗಿದ್ರು. ಅವರಮ್ಮ ಅವರಪ್ಪ ಅವ್ರ ಮನೆಯಲ್ಲೇ ಇದ್ದಿದ್ದು. ಆವಾಗ ಈ ಥರ ಮಾಡೋರು ಸರ್. ಲವ್ ಮ್ಯಾರೇಜ್ ಸರ್. 2 ವರ್ಷ ಆಯಿತು ಸರ್. 1 ವರ್ಷ ಚೆನ್ನಾಗಿದ್ದು, 1 ವರ್ಷ ನೀನು ಬೇಡ ಅಂದ್ಬಿಟ್ರು ಸರ್. ಇನ್ನು ಪತ್ನಿಯ ವಧೆಯಿಂದ ಅಸ್ವಸ್ಥನಾಗಿರೋ ಮುನೀಂದ್ರ ಚಿಂತಾಮಣಿ ತಾಲೂಕು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೀತಾ ಇದ್ದಾನೆ. ಇನ್ನು ಗಂಡನನ್ನ ನೋಡೋಕೆ ಆಸ್ಪತ್ರೆಗೆ ಬಂದ ವರ್ಷ ಅದೇನಾಯ್ತೋ ಏನೋ ಆಸ್ಪತ್ರೆಯ ಬಳಿಯೇ ವಿಷ ಸೇವಿಸಿ ಸಾವಿಗೆ ಯತ್ನಿಸಿದ ಆರೋಪ ಕೇಳಿಬಂದಿದೆ. ಇದನ್ನ ಕಂಡ ಮುನೀಂದ್ರನ ತಾಯಿನೇ ವರ್ಷಾಳನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ನೀನು ಈ ಥರ ಇವಾಗ ಬಚಾವಾಗಿದೆಯಾ ನೀನು, ಇಲ್ಲ ಅಂದರೆ ನಮ್ಮ ಮನೆಯಲ್ಲೇ ಕೊಲೆ ಮಾಡಿಬಿಡ್ತೀವಿ, ಇಲ್ಲಾಂದರೆ ನೀನು ಸಾಯಿಸಾಕ್ಬಿಡ್ತೀವಿ. ಅದಕ್ಕೆ ನೀನು ಈ ಥರ ಸುಮ್ಮನೆ ಕಲ್ದೆ ಹಂಗೆ ಇರು, ಇಲ್ಲಾಂದರೆ ಇದು ಮಾಡಿಬಿಡ್ತೀವಿ ಅಂದ್ಬಿಟ್ಟು ಅವ್ರು ಮಾಡೋರು ಸರ್. ಹಾಂ, ಬೇರೆ ಒಂದು ಜೊತೆ ಎಲ್ಲ ರೆಕಾರ್ಡಿಂಗ್ ಎಲ್ಲ ಆಯಿತು ಸರ್. ಯಾರಂತೂ ನನಗೂ ಇನ್ನೂ ಫ್ಲ್ಯಾಶ್ ಇಲ್ಲ ಸರ್. ಅವರೆಲ್ಲ ಮಾತಾಡಿರೋದು ಎಲ್ಲ ವೀಡಿಯೋ ರೆಕಾರ್ಡಿಂಗು. ಅವ್ರು ನೆನೇನು ಕೇಳಿದ್ರೆ ಎಲ್ಲ ಹೋಗಿರೋದು, ನಾನೇನು ಡ್ಯೂಟಿಗೆ ಹೋದರೆ ಚಿಕ್ಕಬಳ್ಳಾಪುರ ಡ್ಯೂಟಿಗೆ ಹೋದರೆ ಆ ಹುಡುಗಿ ಮನೇಲಿರೋಲ್ಲ, ಹೆಂಗೆ ಬಸ್ ಹತ್ಬಿಟ್ಟು ಹೊರ್ಟೋಗ್ತಾಯಿರಲಿಲ್ಲ. ಏನೇನು ಕೇಳಿದ್ರೆ ನೀನು ಯಾರು ಕೇಳಕ್ಕೆ, ನೀನು ಸಂಬಂಧ ಇಲ್ಲ, ನಾನು ಹೋಗ್ತೀನಿ, ನೀನು ಯಾರು ಕೇಳಕ್ಕೆ, ಏನೇನು ಹೇಳಿದ್ರೆ ಹಿಂಗೆ ಈ ಥರ ಮಾಡಿಬಿಡ್ತಾರೆ ನನ್ನನ್ನು. ಸಾಯಿಸಾಕಿ ಬಿಡ್ತೀನಿ, ನೀನು ಬಿಡಲ್ಲ, ಇಲ್ಲ ಡಿವೋರ್ಸ್ ಕೊಟ್ಬಿಡು, ನೀನು ಕೊಡಬೇಕು, ನೀನು ಕೊಡಿದ್ರೆ ಇವಾಗ ನಾನು ಸುಮ್ಮನೆ ಆಗಿಬಿಡ್ತೀನಿ, ನಾನು ಕೊಡೋಕ್ಕಾಗಲ್ಲ, ಊರಾಗ ಮರ್ಯಾದಿರಲ್ಲ ನನಗೆ, ನೀನು ಕೊಡಬೇಕು ಅಂದ್ಬಿಟ್ಟು ಇಲ್ಲ ನಾನು ಕೊಡಲ್ಲ ಅಂದಿದ್ದಕ್ಕೆ ಈ ಥರ ಮಾಡೋರು ಇವರು. ಮದುವೆಯಾದ ಹೊಸದರಲ್ಲಿ ಈ ಜೋಡಿ 1 ವರ್ಷ ತವರು ಮನೆಯಲ್ಲೇ ಇದ್ರಂತೆ. ಇತ್ತೀಚೆಗೆ ಗಂಡನ ಮನೆಗೆ ಶಿಫ್ಟ್ ಆಗಿದ್ದು ಸಣ್ಣ ಪುಟ್ಟ ವಿಚಾರಕ್ಕೂ ವರ್ಷ ಗಂಡನ ಜೊತೆ ಕಿರಿಕ್ ತೆಗಿತಾ ಇದ್ದು ಗಂಡನ ಸಹವಾಸವೇ ಬೇಡ ಅಂತ ಮಾಂಗಲ್ಯ ಸರ ಕಾಲುಂಗರ ಬಿಚ್ಚಿ ಬೀದಿಯಲ್ಲೇ ಎಸೆದು ಹೋಗಿದ್ಲಂತೆ. ಇನ್ನು ಈಗ ಇಬ್ಬರು ಸಂಸಾರ ಮಾಡೋ ಬದಲು ಆಸ್ಪತ್ರೆ ಸೇರಿರೋದು ಮಾತ್ರ ವಿಪರ್ಯಾಸ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಶ್ರೀ ಕ್ಷೇತ್ರ ಕೈವಾರ ಗ್ರಾಮದಲ್ಲಿ ಜನಿಸಿದ ಕಾಲಜ್ಞಾನಿ ಯೋಗಿ ನಾರಾಯಣ ಯತೀಂದ್ರರು ಬರೆದ ಕಾಲಜ್ಞಾನದಲ್ಲಿ ಅಂಬಾಜಿದುರ್ಗ ಕೊಂಡ ಪೈನಾಮಲ್ಲಿ ಉತ್ತರ ದಿಕ್ಕನಿಂಕ ವಚ್ಚಿ ಇಕಡ ದುರ್ಗಿ ಪುಟ್ಟೇನು ಎಂಬಂತೆ ಪುರಾತನ ಬೆಟ್ಟದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಅಷ್ಟಭುಜ ದುರ್ಗಾ ಪರಮೇಶ್ವರಿ ಅಮ್ಮನವರ ಮೂಲ ವಿಗ್ರಹವೇ ಸಾಕ್ಷಿಯಾಗಿದೆ. ದೇಗುಲವು ಅಭಿವೃದ್ಧಿ ಪಥದತ್ತ ಸಾಗುತ್ತಿದ್ದು ಭಕ್ತರನ್ನು ಕೈಬೀಸಿ ಕರೆಯುತ್ತಿವೆ. ಶ್ರೀ ಕ್ಷೇತ್ರ ಕೈವಾರ ಗ್ರಾಮದಲ್ಲಿ ಜನಿಸಿದ ಕಾಲಜ್ಞಾನಿ ಯೋಗಿ ನಾರಾಯಣಪ್ಪ ಬರೆದ ಕಾಲಜ್ಞಾನದಲ್ಲಿ ಅಂಬಾಜಿದುರ್ಗ ಕೊಂಡಪೈನ ಮಳ್ಳಿ ಉತ್ತರ ದಿಕ್ಕು ನಿಂಚಿ ವಚ್ಚಿ ಇಕ್ಕಡ ದುರ್ಗಿ ಪುಟ್ಟೇನು ಎಂದು ಬರೆದಂತೆ ಪುರಾತನ ಬೆಟ್ಟದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಅಷ್ಟಭುಜ ದುರ್ಗಾ ಪರಮೇಶ್ವರಿ ಅಮ್ಮನವರ ಮೂಲ ವಿಗ್ರಹವೇ ಸಾಕ್ಷಿ ಎಂಬಂತಿದೆ. ದೇವಾಲಯದ ಧರ್ಮದರ್ಶಿಗಳಾದ ಕಾವಲಗಾನಹಳ್ಳಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರದಿಂದ ಅಂಬಾಜಿದುರ್ಗದ ಬೆಟ್ಟದ ಮೇಲೆ ನೆಲೆಸಿರುವ ಸಾವಿರ ವರ್ಷಗಳ
ಇತಿಹಾಸವಿರುವ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಬೆಟ್ಟದ ತುದಿಯಲ್ಲಿ ಇರುವ ಅಂಬೋಜೇಶ್ವರ ಹಾಗೂ ದುರ್ಗಾ ಪರಮೇಶ್ವರಿ ದೇವಾಲಯಗಳು ಅಭಿವೃದ್ಧಿಪಡಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಪವಿತ್ರ ಯಾತ್ರಾ ಸ್ಥಳವಾಗಿ ಇಷ್ಟಾರ್ಥಗಳನ್ನು ಈಡೇರಿಸುವ ಮಹಿಮೆಯುಳ್ಳ ಕ್ಷೇತ್ರವಾಗಿ ಶಕ್ತಿಪೀಠವಾಗಲಿದೆ. ಹರ 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 ಮಹಾದೇವ್. ಇದು ಅಂಬಾಜಿ ದುರ್ಗ ಅಂತ ಈ ಬೆಟ್ಟಕ್ಕೆ ಹೆಸರು. ಅಂಬಾಜಿ ದುರ್ಗ ಅಂದರೆ ದುರ್ಗಾ ಇರ್ತಕ್ಕಂಥ ಕೋಟೆ ಅಂತ. ಇಲ್ಲಿ 300 ವರ್ಷಗಳಿಂದ ಪೂಜೆಗಳಿರಲಿಲ್ಲ ಈ ಅಂಬಾಜಿ ದುರ್ಗ ಬೆಟ್ಟದಲ್ಲಿ. 2015ರಲ್ಲಿ ಪಕ್ಕದ ಹಳ್ಳಿಯವರು ನಾರಾಯಣ ಸ್ವಾಮಿ ಅಂತ ಅವರು ಸ್ವಪ್ನದಲ್ಲೇ ಹನುಮಂತ ಕಾಣಿಸ್ಕೊಂಡು ಇಲ್ಲಿ ಪೂಜೆಗಳಿಗೆ ವ್ಯವಸ್ಥೆ ಮಾಡಿಸಪ್ಪ ಅಂತ ಹೇಳಿದ್ರು ಅನ್ನೋ ಒಂದು ಕಾರಣಕ್ಕೆ, ಅವರು ಸಾಮಾನ್ಯ ರೈತರು, ಹಾಗಾಗಿ ಪದೇ ಪದೇ ಹನುಮಂತ ಸ್ವಪ್ನದಲ್ಲಿ ಹೇಳ್ತಿದ್ದಂಥ ಒಂದು ಕಾರಣದಿಂದ ಸ್ವಲ್ಪ ಜಮೀನನ್ನು ಮಾಡಿ ರಸ್ತೆ ಮಾಡಿಸ್ತಾ ಬಂದಿದ್ದಾರೆ. ಹಾಗೆ ಭಕ್ತಾದಿಗಳು ಸುತ್ತಮುತ್ತ ಹಳ್ಳಿಗಳ ಜನ ಸಹಾಯದಿಂದ ರೋಡ್ ಆದಮೇಲೆ ಹನುಮಂತನಿಗೆ ಪೂಜೆ ಸ್ಟಾರ್ಟ್ ಆಯಿತು. ಅದಾದ ಮೇಲೆ ಮೇಲ್ಗಡೆ ಶಿವನದು ಖಾಲಿ ಗುಡಿ ಇತ್ತು, ಲಿಂಗವನ್ನು ತೆಗೆದುಹಾಕಿರ್ತಕ್ಕಂಥ ಖಾಲಿ ಗುಡಿ ಇತ್ತು. ಆ ಗುಡಿಗೆ ಹೊಸ ಲಿಂಗವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿಸಿ ಪೂಜೆಗಳನ್ನು ಶುರು ಮಾಡಿದ್ರು. ಇಲ್ಲಿ 3-4 ವರ್ಷಗಳಾದರೂ ಕೂಡ ಏನೂ ಅನುಕೂಲಗಳಾಗ್ತಿರ್ಲಿಲ್ಲ, ಜನ ಬರ್ತಿರ್ಲಿಲ್ಲ. ಯಾಕೆ ಅಂತ ಒಂದು ಶಾಸ್ತ್ರವನ್ನು ಕೇಳಿದಾಗ, ಇಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿಸಿದಾಗ, ಇಲ್ಲಿ ಮೂಲದೇವಿಯಾದ ಮಹಾಕಾಳಿ ದುರ್ಗೆಯನ್ನು ಬಿಟ್ಟು ಪೂಜೆ ನಡೆಸ್ತಿರೋದು ಇಲ್ಲಿ ದೋಷಕ್ಕೆ ಕಾರಣ ಆಗಿದೆ. 300 ವರ್ಷಗಳಿಂದ ಸರಿಸುಮಾರು 300 ವರ್ಷಗಳ ಹಿಂದೆ ಇಲ್ಲಿ ಮೇಲೆ ದುರ್ಗಾದೇವಿ ಶಿವನ ದೇವಸ್ಥಾನ ಇದ್ದಂಥ ಒಂದು ಮಹಾಕ್ಷೇತ್ರ ಆಗಿತ್ತು. ದಿನಕ್ಕೆ 100 ಜನ ಬಂದು ಹೋಗುವಂಥ ಮಹಾಕ್ಷೇತ್ರ ಆಗಿತ್ತು. ಹನುಮಂತ ಕ್ಷೇತ್ರ ಪಾಲಕನಾಗಿದ್ದು ಹನುಮಂತನ ದೇವಸ್ಥಾನದ ಹತ್ರ ನಿತ್ಯವೂ ಕೂಡ ಅನ್ನಪ್ರಸಾದ ನಡೀತಾ ಇರ್ತಕ್ಕಂಥ ಮಹಾಕ್ಷೇತ್ರ ಆಗಿತ್ತು. ಇಲ್ಲಿ ದೇವಿ ಸಂಪತ್ತು ಅನ್ನುವಂಥದ್ದು ಯಥೇಚ್ಛವಾಗಿದ್ದರಿಂದ ಆ ಪರಕೀಯರು ಅದನ್ನು ತಿಳ್ಕೊಂಡಂಥ ಪರಕೀಯರು ಯುದ್ಧ ಮಾಡಿ ದೇವಿ ಸಂಪತ್ತನ್ನೆಲ್ಲ ಲೂಟಿ ಹೊಡೆದು ಬೆಟ್ಟದ ಮೇಲೆ ದೇವಿಯನ್ನು ಹೊಡೆದು ಮಣ್ಣಲ್ಲಿ ಮುಚ್ಚಾಕಿ ಶಿವಲಿಂಗವನ್ನು ತೆಗೆದು ಆದ ಮೇಲೆ ಶಾಪಗ್ರಸ್ತ ಆಗಿ ಇಲ್ಲಿ 300 ವರ್ಷಗಳಿಂದ ಪೂಜೆ ನಿಂತೋಗಿತ್ತು. ಈಗ ನಾರಾಯಣ ಸ್ವಾಮಿ ಅವರ ಮುಖಾಂತರವಾಗಿ ಸುತ್ತಮುತ್ತ ಭಕ್ತಾದಿಗಳ ಒಂದು ಸಹಕಾರದಲ್ಲಿ ಪೂಜೆ ಸ್ಟಾರ್ಟ್ ಆದಮೇಲೆ ಇಲ್ಲಿ ಯಾವಾಗ ದೇವಿ ಪೂಜೆ ನಡೆಸಬೇಕು, ಇಲ್ಲಿ ದೇವಿಯನ್ನು ಬಿಟ್ಟು ಪೂಜೆ ನಡೆಸ್ತಿರೋದು ದೋಷ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಆಗ ದೇವಿಗೋಸ್ಕರ ಅಂತ ಇಲ್ಲೊಂದು ಜಾಗ ಮಾಡಿ ಉತ್ಸವ ವಿಗ್ರಹವನ್ನು ಇಟ್ಕೊಂಡು 6 ವರ್ಷಗಳ ಕಾಲ ದೇವಿ ಆರಾಧನೆ ಆದಮೇಲೆ ದೇವಿ ತೃಪ್ತಿಯಾಗಿ ಈಗ ಹೋದ ವರ್ಷ ನವೆಂಬರಲ್ಲಿ ದೇವಿ ಮೂಲ ವಿಗ್ರಹ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಒಂದು ವಿಚಾರ. ಅಲ್ಲಿಂದ ಈಚೆ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ 6 ವರ್ಷಗಳ ಒಳಗಡೆ ತಾಯಿ ಇಲ್ಲಿಗೆ ಬರ್ತಾರೆ ಅಂತ ಹೇಳಿದರು, ಅದೇ ಆಗಿದೆ. ಹಾಗೆ ಕೈವಾರ ತಾತನವರು ಕೂಡ ಕಾಲಜ್ಞಾನದಲ್ಲಿ ಈ ಅಂಬಾಜಿ ದುರ್ಗ ಬೆಟ್ಟದಲ್ಲಿ ಅಮ್ಮನವರು ಹುಟ್ಟುತ್ತಾರೆ ಅಂತ ಹೇಳಿರ್ತಕ್ಕಂಥ, ಮತ್ತೆ ಬರ್ತಾರೆ ಅಂತ ಹೇಳಿರ್ತಕ್ಕಂಥ ಒಂದು ವಿಚಾರ ಇತ್ತು. ಅದು ಭವಿಷ್ಯವಾಣಿ, ಕೈವಾರ ತಾತನವರು ಒಂದು ಭವಿಷ್ಯವಾಣಿ ನಿಜ ಆಗಿರ್ತಕ್ಕಂಥದ್ದು ಒಂದು ವಿಶೇಷತೆ. ಪ್ರತಿಯೊಬ್ಬ ಸನಾತನ ಧರ್ಮದ ವ್ಯಕ್ತಿಗಳು ಕೈ ಜೋಡಿಸಿ ಅಂಬಾಜಿ ದುರ್ಗ ಬೆಟ್ಟವನ್ನು ಅಭಿವೃದ್ಧಿಪಡಿಸಲು ಸಹಕಾರಗೊಳಿಸಲು ಸರ್ಕಾರ ಇಂತಹ ಪುಣ್ಯ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕಾಗಿದೆ ಎಂಬುದು ಭಕ್ತರ ಕೋರಿಕೆಯಾಗಿದೆ. ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗ ಬೆಟ್ಟದ ಮೇಲೆ 1000 ವರ್ಷಗಳ ಇತಿಹಾಸವುಳ್ಳ ಪುರಾತನ ಆಂಜನೇಯ ಸ್ವಾಮಿ ವಿಗ್ರಹವಿದ್ದು, ಒಮ್ಮೆ ಕಾವಲಗಾನಹಳ್ಳಿ ಗ್ರಾಮಕ್ಕೆ ಸೇರಿದ ನಾರಾಯಣಸ್ವಾಮಿ ಎಂಬ ವ್ಯಕ್ತಿಗೆ ಸಾಕ್ಷಾತ್ ಆಂಜನೇಯ ಸ್ವಾಮಿ ಕನಸಿನಲ್ಲಿ ಬಂದು, ನಾನು ಅಂಬಾಜಿ ದುರ್ಗ ಬೆಟ್ಟದ ಮೇಲೆ ನೆಲೆಸಿದ್ದೇನೆ, ನನ್ನ ಸೇವೆ ಮಾಡು ಎಂದು ತಿಳಿಸಲಾಗಿ ಅದೇ ವ್ಯಕ್ತಿಯು ದೇವರ ಮೂರ್ತಿಯನ್ನ ಹುಡುಕಿಕೊಂಡು ಬಂದ ಸಂದರ್ಭದಲ್ಲಿ ಕಂಡ ಅದ್ಭುತ, ಇಲ್ಲಿ ಶಿಥಿಲಿ ವ್ಯವಸ್ಥೆಯಲ್ಲಿ ಇದ್ದ ದೇವರ ಮೂರ್ತಿಯನ್ನ ಕಂಡು ವಿಸ್ಮಯ ಚಕಿತನಾಗಿದ್ದಾನೆ. ನಂತರ ಬೆಟ್ಟಕ್ಕೆ ಹೋಗಿ ಬರಲು ರಸ್ತೆ ಮಾರ್ಗ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ, ತುದಿ ಬೆಟ್ಟದ ಮೇಲೆ ನೆಲೆಸಿರುವ ಕುಂಬೇಶ್ವರ ದೇವಾಲಯ ಜೀರ್ಣೋದ್ಧಾರ ಸೇರಿದಂತೆ ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ನಿತ್ಯ ಅನ್ನದಾಸೋಹ ಮತ್ತು ಗೋಶಾಲೆಯನ್ನು ಆರಂಭಿಸಿ ಪ್ರತಿನಿತ್ಯ ಭಕ್ತಾದಿಗಳನ್ನ ದೇವಾಲಯಕ್ಕೆ ಕರೆತರಲು ಉಚಿತ ವಾಹನ ಸೌಲಭ್ಯ ಕಲ್ಪಿಸಿ ದೇವಾಲಯದ ಧರ್ಮದರ್ಶಿಗಳಾಗಿ ನಿರಂತರ ದೇವರ ಸೇವೆಯನ್ನ ಸಲ್ಲಿಸುತ್ತಿರುವ ಆ ವ್ಯಕ್ತಿ ನಿಜವಾಗಿಯೂ ಒಬ್ಬ ಅಸಾಮಾನ್ಯ ಸಾಧಕನೆಂದು ಬಣ್ಣಿಸಬಹುದಾಗಿದೆ. मल्लिल गोत्रोपवस्य चंद्रनाम देवस्य नागम नाम देवस्य गीता नाम देवस्य ಜಾಂತಮ್ ನಾಮ ಹೇಳೋರು ದೇವಸ್ಥಾನ ಒಳ್ಳೆ ದೇವಸ್ಥಾನ ಇದೆ, ಚೆನ್ನಾಗಿದೆ. ಏನು ಅನ್ಸುತ್ತೆ ಇಲ್ಲಿ ಬಂದರೆ ನಿಮಗೆ? ತುಂಬ ಪ್ರಶಾಂತವಾಗಿದೆ, ಆರಾಮಾಗಿದೆ. ನೆಕ್ಸ್ಟ್ ನಮ್ಮ ಫ್ಯಾಮಿಲಿನೂ ಕರ್ಕೊಂಬರೋದು, ಯಾಕಂದರೆ ರೋಡ್ ಸ್ವಲ್ಪ ಇದಾಗಿದೆ ಅಷ್ಟೇ. ಇಲ್ಲಿ ವಾತಾವರಣ ಹೇಗೆ ಅನಿಸ್ತದೆ? ವಾತಾವರಣ ಎಲ್ಲ ಚೆನ್ನಾಗಿದೆ. ಯಾರ್ಯಾರು ಬಂದಿದೆ ಸರ್ ಇವತ್ತು? ನಾವು ಒಬ್ಬನೇ. ಇನ್ನು ನಿಮ್ಮ ಕಡೆಯವ್ರು ಯಾರಾದರೂ ಆ ಕಡೆ ಬರೋರು ಏನಾದರೂ? ಬರೋರಿದೆ, ನಮ್ಮ ಫ್ಯಾಮಿಲಿ ಎಲ್ಲ ಬರೋರು ಇದ್ದಾರೆ. ನೆಕ್ಸ್ಟು
ಇನ್ನೊಂದು 15 ದಿವಸದಲ್ಲಿ ಕರ್ಕೊಂಬರೋಣ ಅಂತ. ಇದೇ ಮೊದಲನೇ ಮಾತು ಇದು ಬಂದಿರೋದು. ಫಸ್ಟ್ ಟೈಮ್. ಸರಿ. ಈ ದೇವಾಲಯದಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿಯು ಪಶ್ಚಿಮಾಭಿಮುಖವಾಗಿ ಸ್ಥಾಪಿಸಲಾಗಿದೆ. ಸ್ವಾಮಿಯ ಮೂರ್ತಿಯನ್ನ ವೇದವ್ಯಾಸರು ಸ್ಥಾಪಿಸಿದ್ದಾರೆ ಎಂಬ ಪ್ರತೀತಿ ಇದೆ. ದುಷ್ಟ ಶಕ್ತಿಗಳಿಂದ ರಕ್ಷಿಸಲು ದೇವರ ಮೂರ್ತಿಯನ್ನ ಸ್ಥಾಪಿಸಲಾಯಿತು ಎಂದು ಇತಿಹಾಸ ಹೇಳುತ್ತದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇಲ್ಲೊಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ದುಸ್ಥಿತಿ ದಿನೇ ದಿನೇ ಗಂಭೀರವಾಗುತ್ತಿದ್ದು ಗ್ರಾಮಸ್ಥರ ಸಹನೆಯನ್ನು ಪರೀಕ್ಷಿಸುವ ಮಟ್ಟಕ್ಕೆ ತಲುಪಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೌರಿಬಿದನೂರು ನಾಗಸಂದ್ರ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ದುಸ್ಥಿತಿ ದಿನೇ ದಿನೇ ಗಂಭೀರವಾಗುತ್ತಿದ್ದು ಗ್ರಾಮಸ್ಥರ ಸಹನೆಯನ್ನ ಪರೀಕ್ಷಿಸುವ ಮಟ್ಟಕ್ಕೆ ತಲುಪಿದೆ. ಹಲವು ವರ್ಷಗಳ ಹಿಂದೆ ಭಾರೀ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದ ಶುದ್ಧ ಕುಡಿಯುವ ನೀರಿನ ಘಟಕ ಕಳೆದ 6 ತಿಂಗಳಿನಿಂದ ಕೆಟ್ಟು ನಿಂತು ನಿರ್ಲಕ್ಷ್ಯಕ್ಕೆ ಬಲಿಯಾಗಿದೆ. ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅಧಿಕಾರಿಗಳು ಕ್ಯಾರೆ ಅನ್ನುತ್ತಿಲ್ಲ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಇದು ನೀರು ಫಿಲ್ಟರ್ ನೀರು ಸರಿಯಾಗಿ ಮಾಡಲ್ಲ, ಅಲ್ಲಿನೂ ಇದೂ ಇಲ್ಲ. ಬೇರೆ ಊರುಗಳಿಗೆ ಹೋಗ್ಬೇಕು. ವ್ಯವಸ್ಥೆ ನೋಡಿದ್ರೆ ಸರಂಡಿ ನೋಡಿದ್ರೆ ವಾಸನೆ ಪಕ್ಕೆಗಿರೋರು ಇರೋಕ್ಕಿಲ್ಲ. ಹೇಳಿ ನೀನೇನು ಅಂತಾರೆ. ಇಲ್ಲಿ ಅಂಗನವಾಡಿ ನೋಡಿದ್ರೆ ಇಲ್ಲೇ ನಿಂತೋಯ್ತು. ಮಕ್ಳಿಗೆ ನಡಿ ಊರಾಗ ಅದಕ್ಕೂ ಅನುಕೂಲ ಇಲ್ಲ. ಇದು ಹೆಂಗೆ ಯಾರು ಅವಾಗ ಹೇಳ್ಬೇಕು, ಯಾರನ್ನ ಕೇಳ್ಬೇಕು ಇಲ್ಲಿ ಊರೊಳಗೆ? ಅದಕ್ಕೆ ನೀವು ಬಂದಿದ್ದೀರಲ್ಲ, ನಾವು ಹೇಳ್ತಾ ಇದ್ದೀವಿ. ಇದು PDO ಅವ್ರಿಗೆ ಏನಾದ್ರು ಹೇಳಿದ್ರೆ ಏನು? ಯಾರು ಹೇಳಿಲ್ಲ ಅಣ್ಣ, ನೀವು ಬಂದಿದ್ದಕ್ಕೆ ನಾವು ಇವಾಗ ಹೇಳ್ತಾ ಇದ್ದೀವಿ ಅಷ್ಟೇನೆ. ಅವ್ರು ಬಂದಿದ್ರೆ ನಮಗ್ ಗೊತ್ತಿಲ್ಲ ಅದು ಬಂದಿರೋದು. ಎಷ್ಟು ತಿಂಗಳಾಗಿದೆ ಇದು ನೀರಿನ ವಾಟರ್ ಪ್ಲಾಂಟ್? ಒಂದು 5 ತಿಂಗಳ 6 ತಿಂಗಳು 7 ತಿಂಗಳು ಆಗ್ತಾ ಬಂತಣ್ಣ. ನೀರು ಕುಡಿಯೋಕೆ ನೀರು ಎಲ್ಲಿಂದ ತರ್ತಾ ಇದ್ರ? ಈಗ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಲ್ಲ ಅಂದ್ರೆ ಇದ್ರ ಸತ್ತಕ್ಕೆ ಹೋಗ್ಬೇಕು. ನಿಮ್ಮ ಹೆಸರು? ಮಂಗಳಮ್ಮ ಅಂತ. ಇದಲ್ಲದೆ 13 ಲಕ್ಷ ವೆಚ್ಚದಲ್ಲಿ ವಿವಿಧ ಯೋಜನೆ ಅಡಿ 3 ವರ್ಷದ ಹಿಂದೆ ತಲೆ ಎತ್ತಿದ ಅಂಗನವಾಡಿ ಕಟ್ಟಡ ಕಾಮಗಾರಿಯು ಇಲ್ಲಿಯವರೆಗೂ ಕುಂಟುತ್ತಾ ಸಾಗುತ್ತಿದೆ. ಅರ್ಧಕ್ಕೆ ನಿಂತ ಅಂಗನವಾಡಿ ಕಟ್ಟಡವು ಮಕ್ಕಳ ಭವಿಷ್ಯದ ಮೇಲೆ ಕತ್ತಲು ಆವರಿಸಿದೆ. ನಿರ್ಮಾಣ ಕಾಮಗಾರಿ ಆರಂಭವಾದರೂ ಪೂರ್ಣಗೊಳ್ಳದೆ ವರ್ಷಗಳೇ ಕಳೆದಿದ್ದು ಮಕ್ಕಳಿಗೆ ಸುರಕ್ಷಿತ ಹಾಗೂ ಸಮರ್ಪಕ ಸೌಲಭ್ಯಗಳು ಸಿಗದೆ ಹಾಳಾದ ಪರಿಸ್ಥಿತಿ ಮುಂದುವರೆದಿದೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಯೋಜನೆಗಳ ವಿಫಲತೆಯ ಸ್ಪಷ್ಟ ಉದಾಹರಣೆಯಾಗಿದೆ. ಗ್ರಾಮದ ಚರಂಡಿ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದ್ದು ಸ್ವಚ್ಛತೆ ಎಂಬುದು ಮರೀಚಿಕೆಯಾಗಿ ಬಿಟ್ಟಿದೆ. ಎಲ್ಲೆಡೆ ಕಸದ ಗುಡ್ಡಗಳು, ದುರ್ವಾಸನೆ ಹಾಗೂ ಅಶುದ್ಧ ಪರಿಸರದಿಂದ ಸಾರ್ವಜನಿಕರ ಆರೋಗ್ಯಕ್ಕೆ ಭಾರೀ ಅಪಾಯ ಉಂಟಾಗಿದೆ. ಮಳೆಯ ಸಮಯದಲ್ಲಿ ನೀರು ನಿಂತು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ನಿರ್ಮಾಣವಾಗಿದೆ. ಇನ್ನೊಂದೆಡೆ ಗ್ರಾಮದಲ್ಲಿನ ತಂಗುದಾಣವು ಕುಡುಕರ ತಾಣವಾಗಿ ಮಾರ್ಪಟ್ಟಿದ್ದು ಸಾರ್ವಜನಿಕರಿಗೆ ಭಯ ಹುಟ್ಟಿಸುವ ಕೇಂದ್ರವಾಗಿದೆ. ಇಲ್ಲಿ ಅನೈತಿಕ ಚಟುವಟಿಕೆಗಳು ಹೆಚ್ಚಾಗಿದ್ದು ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಆತಂಕದಲ್ಲಿ ಸಂಚರಿಸುತ್ತಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳ ನಡುವೆಯೂ ಅಧಿಕಾರಿಗಳು ಮೌನವಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೆಸರು ರತ್ನಮ್ಮ ಅಂತ. ಈ ಊರು ನಾಗಸಂದ್ರ. ಇದು ನಮ್ಮ ಮನೆ ಪಕ್ಕದಲ್ಲಿ ಚರಂಡಿ ಇಲ್ಲ ಸರ್. ಚರಂಡಿ ಇಲ್ಲ. ಯಾರು ಹೇಳಿದ್ರು ಕಿವ್ಯಾಗ ಹಾಕೊಂಡಲ್ಲ. ಈ ಸೊಳ್ಳೆ ಎಲ್ಲನೂ ವಾಸನೆ ಎಲ್ಲ ಮನೆಗೆ ಬರ್ತೈತೆ. ಅದಕ್ಕೆ ನಾವು ಯಾರು ಮಾಡ್ತಾರೆ ಯಾರಿಲ್ಲ ಅಂತ ನಾವು ಸುಮ್ಮನೆ ಬೈಕೊಂಡು ಸುಮ್ಮನೆ ಇರೋದು ಅಷ್ಟೇ ನಾವು. ಇದು ವಾಟ್ರ್ ಪ್ಯಾಂಟ್ ಇಲ್ಲ, ಅಲ್ಲಿಗೆ ಹೋಗ್ಬೇಕು ನಾವು. ಕೈ ಆಗಲ್ಲ. ಇದು ಗಾಡಿ ಇದ್ದರೆ ನಾವು ಹೋಗ್ತೀವಿ. ನಾವು ಗಾಡಿ ಓಡಿಸೋಕೆ ಆಗ್ತೈತೆ ಸರ್. ನೀರಿಲ್ಲ, ಉಪ್ಪು ನೀರು ಕುಡಿತೀವಿ ಅಷ್ಟೇ ನಾವು. ಎಷ್ಟು ದಿನದಿಂದ ಕೆಟ್ಟೋಗಿದೆ? ಅದು 6 ತಿಂಗಳು ಮೇಲೇನೋ ಆಯಿತು. ಯಾರು ಪೀಡು ಬಂದಿದ್ರು, ಹೇಳಿದ್ದೀವಿ, ಫೋಟೋ ತೆಕ್ಕೊಂಡ್ರಿ, ಹೋದ್ರು. ಅವ್ರೇನು ಕಿವಾಗ ಹಾಕೊಂಡಿಲ್ಲ ಅಷ್ಟೇ. ಅದ್ರ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇದೆ ಅಲ್ವಾ, ಅದೇನದು? ಅದು ಅಂಗನವಾಡಿದು. ಅದು ಹಂಗೆ ಐತೆ. ಎಷ್ಟು ದಿನ ಆಯ್ತು ಅದು ಕಟ್ಟಿ? ಯಾಕೆ ಅದು ಕಟ್ಟಿ ಅದು 5 ತಿಂಗಳಾಯ್ತು. 5 ತಿಂಗಳಾಯ್ತು. ಅದು ಕಟ್ಟಿ ಸುಮಾರು ಒಂದು 3 ವರ್ಷ ಆಯಿತು ಕಟ್ಟಿ. ಇದು ಒಳಗಡೆ ಅದು ಟೈಲ್ಸ್ ಅದು ಹಾಕಿರೋದು ಒಂದು 3 ತಿಂಗಳು 4 ತಿಂಗಳಾಯ್ತು ಅಷ್ಟೇ. ಪುಟ್ಸ್ವಾಮಿ ಗೌಡ್ ಬಂದರೆ 10 ಕಡೆ ಕರ್ಕೊಂಡು ಹೋಗ್ತಾರೆ ನಂಬರು, ಇತ್ ಕಡೆ ಬರಲ್ಲ. ನಿಮ್ಮ ಊರಲ್ಲಿ ಏನು ಸಮಸ್ಯೆ ಇದೆ? ಏನು ನಾವು ಸಿರಂಡಿ ಅದೆಲ್ಲ ಕೇಳೋಣ ಅಂದರೆ ಇತ್ ಕಡೆ ಕೇಳೋಣ ಅಂತ ಮೇಲ್ಗಡೆ ಹೋದ್ರೆ ಪುಟ್ಸ್ವಾಮಿ ಕಳ್ಸೋಕ್ಕೆ ಆಯಪ್ಪನ ಹಿಂಗಿರ್ತಾರೆ ಎಲ್ಲರೂ. ಹಿಂಗಿದ್ದು ನನಗೆ ಈ ಕಡೆ ಹೋಗಮ್ಮ, ನೀನು ಏನು ಮಾತಾಡ್ತೀವಿ, ಹೋಗಮ್ಮ, ಅವರೆಲ್ಲರೂ ಹೋಗ್ತಾರೆ, ಹೋಗಮ್ಮ, ಅದು ಹಳೆ ಊರು ಅಂತಾರೆ. ಇದು ವಾಟರ್ ಪ್ಲಾಂಟ್ ಕೆಟ್ಟೋಗಿ ಎಷ್ಟು ದಿನ? ವಾಟರ್ ಪ್ಲಾಂಟ್ದು ಪುಟ್ಸ್ವಾಮಿಗೆ ಹೇಳಲಿಲ್ಲ. ನಾವು ಸಿಕ್ಕಲ್ಲ ಪುಟ್ಸ್ವಾಮಿ ಸಿಕ್ಕಲ್ಲ. ನಾವು ಹೋದ್ರು ಅವಾಗಲೇ ಓಡೋಗ್ತಾರೆ, ಓಡಿಸ್ಕೊಂಡು ಅವರೇ ಹೋಗ್ತಾರೆ. ಏನೇನೋ ಕೇಳ್ತಾರೇನೋ ಹೆಂಗಸ್ರು ಅಂತಾನಂದು ಅವರೇ ಹೋಗ್ತಾರೆ. ನಾವೇನು ಹೇಳಬೇಕು? ನಾವು ಪುಟ್ಸ್ವಾಮಿ ಸಿಕ್ಕಿಲ್ಲ, ನಾವು ಹೇಳೋಕ್ಕಾಗಲಿಲ್ಲ.
ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಅಕ್ಷಯ ತೃತೀಯ ಪ್ರಯುಕ್ತ ನಿಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಲಕ್ಕಿ ಡ್ರಾ ಮುಖಾಂತರ ಕಾರು ಗೆಲ್ಲುವ ಅವಕಾಶ. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ. ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ. ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ? ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ: ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ? ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 89513437
9842993859. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ಮಡಿಲಲ್ಲಿರುವ ಕಾರ್ಕಳದ ಸಾಣೂರಿನ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, ಇಲ್ಲಿ ಶ್ರೇಷ್ಠತೆಯೇ ನಮ್ಮ ಮಂತ್ರ. ನಮ್ಮ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಇದು ಈ ಭಾಗದ ಒನ್ ಆಫ್ ದ ಬೆಸ್ಟ್ ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ನಮ್ಮ ವಿಶೇಷತೆಗಳು: ಬೆಸ್ಟ್ ಕೋಚಿಂಗ್, ನೀಟ್, ಜೆಇಇ, ಕೆಸಿಇಟಿ ಮತ್ತು ಒಲಿಂಪಿಯಾಡ್ ಪರೀಕ್ಷೆಗಳಿಗೆ ಪರಿಣಿತ ಶಿಕ್ಷಕರಿಂದ ಬೆಸ್ಟ್ ಕೋಚಿಂಗ್ ನೀಡಲಾಗುತ್ತದೆ. ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ, ಆಲ್ರೌಂಡ್ ಡೆವಲಪ್ಮೆಂಟ್, ಯೋಗ, ಕ್ರೀಡೆ ಮತ್ತು ಸಂಸ್ಕೃತಿಯ ಮೂಲಕ ಮಕ್ಕಳ ಪ್ರತಿಭೆಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಲ್ಪಿಸಿಕೊಡಲಾಗುತ್ತದೆ. ಕೇವಲ ಪಠ್ಯವಲ್ಲದೆ ಸಂಸ್ಕಾರ ಮತ್ತು ಶಿಸ್ತಿನೊಂದಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಇಂದು ನಮ್ಮೊಂದಿಗೆ ಕೈಜೋಡಿಸಿ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು, ನಿಮ್ಮ ಶ್ರೇಷ್ಠತೆಯ ಪಯಣ ಇಲ್ಲಿಂದ ಆರಂಭ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012.
ಅದೊಂದು ಪ್ರಸಿದ್ಧ ಪ್ರವಾಸಿ ತಾಣದಲ್ಲಿ ಜಲಾಶಯ ಹೊಂದಿದೆ. ಯುಗಾದಿ, ರಂಜಾನ್ ಹಬ್ಬದ ಕಾರಣ ಸರಣಿ ಸರ್ಕಾರಿ ರಜೆಗಳು ಇದ್ದುದರಿಂದ ಆ ಜಲಾಶಯಕ್ಕೆ ಪ್ರವೇಶ ನಿಷೇಧ ಇದ್ರೂ ಸಹ ನೀರಿಗಿಳಿದು ಸಾವಿನ ಜೊತೆ ಸರಸಾಡುತ್ತಿದ್ದಾರೆ. ಕೆಲವರು ಅಲ್ಲಿನ ಪವಿತ್ರ ದೇವಾಲಯ ಜಾಗದಲ್ಲಿ ಪಾರ್ಟಿ ಹೆಸರಿನಲ್ಲಿ ಅಪವಿತ್ರಗೊಳಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗೌರಿಬಿದನೂರು ರಸ್ತೆ ಮಾರ್ಗದಲ್ಲಿರುವ ಶ್ರೀನಿವಾಸ ಸಾಗರ ಜಲಾಶಯ ಮಳೆಗಾಲದಲ್ಲಿ ತುಂಬಿ ತುಳುಕುತ್ತದೆ. ಇದೇ ಜಲಾಶಯಕ್ಕೆ ಬೆಂಗಳೂರಿನ ಕೊಳಚೆ ತ್ಯಾಜ್ಯ ನೀರನ್ನು 2 ಬಾರಿ ಸಂಸ್ಕರಿಸಿ ಈ ಕೆರೆಗೆ ತುಂಬಿಸೋದ್ರಿಂದ ಮಳೆಗಾಲದಲ್ಲಿ ಮಳೆ ನೀರು ಮತ್ತು ಈ ಕೊಳಚೆ ನೀರು ಎರಡೂ ಬೆರೆತು ಕೆರೆ ತುಂಬಿ ಧುಮ್ಮಿಕ್ಕುವ ಜಲಾಶಯ 80 ಅಡಿಗಳ ಎತ್ತರದಿಂದ ಧುಮುಕೋದನ್ನು ವೀಕ್ಷಿಸಲು ವಿವಿಧ ಪ್ರದೇಶಗಳಿಂದ ಸಾವಿರಾರು ಪ್ರವಾಸಿಗರು ಆಗಮಿಸ್ತಾರೆ. ಇನ್ನು ಅಲ್ಲಿ ಕೊಳಚೆ ನೀರನ್ನು ಸಂಸ್ಕರಿಸಿ ಕೆರೆಯಿಂದ ಹರಿಸ್ತಾ ಇದ್ದಾರೆ ಅನ್ನೋದನ್ನು ಮರೆತು ಜಲಪಾತದಲ್ಲಿ ಸಖತ್ ಎಂಜಾಯ್ ಮಾಡಿ ಸಂಭ್ರಮಿಸ್ತಾರೆ. ಆದರೆ ಬೇಸಿಗೆ ಕಾಲ ಬಂತು ಅಂದರೆ ಸಾಕು, ಪ್ರವಾಸಿಗರ ಸಂಖ್ಯೆ ಬೆರಳೆಣಿಕೆಯಷ್ಟು ಜನ ಮಾತ್ರ ವೀಕ್ಷಣೆ ಮಾಡಿ ಹೋಗ್ತಾರೆ. ಇನ್ನು ಯುಗಾದಿ, ರಂಜಾನ್ ಹಬ್ಬ, ಭಾನುವಾರ ಸೇರಿದಂತೆ ಸಾಲು ಸಾಲು ರಜೆಗಳು ಬಂದಿದ್ದು ಸ್ಥಳೀಯ ಪ್ರವಾಸಿಗರು ದಂಡು ದಂಡಾಗಿ ಶ್ರೀನಿವಾಸ ಸಾಗರ ಜಲಾಶಯಕ್ಕೆ ಲಗ್ಗೆ ಇಟ್ಟಿದ್ರು. ಶ್ರೀನಿವಾಸ ಸಾಗರ ಜಲಾಶಯದ ನೀರಿಗೆ ಅತಿಕ್ರಮ ಪ್ರವೇಶ ಇಲ್ಲ ಎಂದು ಸರ್ಕಾರದಿಂದ ನಾಮಫಲಕ ಇದ್ರೂ ಸಹ ಲೆಕ್ಕಿಸದೆ ಸ್ಥಳೀಯ ಪ್ರವಾಸಿಗರು ತಂಡೋಪತಂಡವಾಗಿ ನೀರಿಗಿಳಿದು ಕೊಳಚೆ ನೀರಿನ ಜೊತೆಗೆ ಸಾವಿನ ಜೊತೆಗೆ ಚೆಲ್ಲಾಟವಾಡಿದ್ದಾರೆ. ಅಂದ ಹಾಗೆ ಇದೇ ಶ್ರೀನಿವಾಸ ಸಾಗರ ಜಲಾಶಯಕ್ಕೆ ಅಂಟಿಕೊಂಡಂತೆ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಇದ್ದು ಇದನ್ನು ಅಪವಿತ್ರ ಮಾಡುವ ಕೆಲಸವನ್ನ ಕೆಲವರು ಮಾಡ್ತಾ ಇದ್ದಾರೆ. ಹೌದು, ಸಾಲು ಸಾಲು ರಜೆಗಳು ಇರೋ ಕಾರಣ ಜಲಾಶಯಕ್ಕೆ ಅಂತ ಬರೋ ಕೆಲ ಪುಂಡ ಪೋಖ್ರಿಗಳು ದೇವಸ್ಥಾನದ ಸುತ್ತಮುತ್ತ ಮದ್ಯಪಾನ ಮಾಡಿ ಮಾಂಸಾಹಾರ ಸೇವಿಸಿ ಎಲ್ಲಂದರಲ್ಲಿ ಬಾಟಲ್ಗಳನ್ನು ಒಡೆದು ಅಲ್ಲೇ ಬಿಸಾಡಿ ಹೋಗ್ತಾ ಇರೋದು ದೇವಾಲಯದ ಆಡಳಿತ ಮಂಡಳಿ ಇದನ್ನು ಕಂಡು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಹಾಗೂ ಸುಮಾರು 2-3 ದಿನಗಳಿಂದ ಉಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬ ಇದ್ದ ಒಂದು ಕಾರಣದಿಂದ ಈ ಪವಿತ್ರವಾದಂತಹ ಕ್ಷೇತ್ರದಲ್ಲಿ ದೇವಸ್ಥಾನವೂ ಇದ್ದು ತದನಂತರ ದೇವಾಲಯದ ಮುಂಭಾಗದಲ್ಲಿ ಕೆರೆಯಲ್ಲಿ ನೀರಿರುವ ಕಾರಣದಿಂದ ಸುಮಾರು ಜನ ಇವತ್ತಿನ ದಿವಸ ಆಗಮಿಸಿದ್ದಾರೆ. ಸುಮಾರು ಒಂದು 500ರಿಂದ 800 ಜನದವರೆಗೂ ಇವತ್ತಿನ ದಿವಸ ಇಲ್ಲಿಗೆಲ್ಲ ಬಂದಿರ್ತಾರೆ. ಆದರೂ ಕೂಡ ಕೆರೆಯಲ್ಲಿ ಈಜಾಡಬಾರದು ಅಂತ ನಾಮಫಲಕವನ್ನು ಕೂಡ ಅಲ್ಲಿ ಹಾಕಿರ್ತಾರೆ. ಆದರೂ ಕೂಡ ಸುಮಾರು ಜನ ನೀರಲ್ಲಿ ಇಳಿಯೋದು ಈಜಾಡುವಂತಹದ್ದು ಅದನ್ನೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ನಂತರ ಏನಪ್ಪ ಅಂದರೆ ಈ ಕೆರೆಯಲ್ಲಿ ಸುಮಾರು ಸಾವುಗಳು ಕೂಡ ಸಂಭವಿಸಿದೆ. ಅದರ ಬಗ್ಗೆ ನಾವು ಹೇಳಿದ್ರೂ ಕೂಡ ಅವ್ರು ನಮ್ಮ ಮಾತನ್ನು ಕೇಳದೆ ತಿರಸ್ಕರಿಸ್ಕೊಂಡು ಕೆರೆಯಲ್ಲಿ ನೀರಲ್ಲಿ ಈಜಾಡುವಂತಹದ್ದು. ನಂತರ ನಿನ್ನೆ ರಂಜಾನ್ ಕೂಡ ಆಗಿದೆ ಹಾಗೂ ವರ್ಷದಡುಗೆ ಇರೋದರಿಂದ ಕೆಲವರೆಲ್ಲರೂ ಕೂಡ ಮಾಂಸ ಭೋಜನಗಳನ್ನು ಮಾಡ್ಕೊಂಬಂದು ಈ ಪವಿತ್ರವಾದಂತಹ ಸ್ಥಳದಲ್ಲೂ ಕೂಡ ಅದನ್ನೆಲ್ಲ ತಿನ್ನೋದು ಮಾಡೋದು, ನಂತರ ಕೆರೆ ಕಟ್ಟೆ ಮುಂಭಾಗದಲ್ಲೆಲ್ಲ ಕುಡಿಯೋದು ಮಾಡೋದು ಇದನ್ನೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ರಜಾ ಇರುವಂತಹ ದಿನಗಳಲ್ಲೂ ಹಾಗೂ ಈ ಹಬ್ಬ ಹರಿದಿನಗಳಲ್ಲಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕಡೆ ಗಮನವನ್ನು ಹರಿಸಿ ಸೂಕ್ತ ಭದ್ರತೆಯನ್ನು ಕೈಗೊಳ್ಳಬೇಕಾಗಿ ಪ್ರಾರ್ಥನೆ. ಇವತ್ತೆಲ್ಲವೂ ಕೂಡ ಸುಮಾರು ಜನ ಬಂದಿದ್ದಾರೆ. ಕೆರೆಯಲ್ಲಿ ಆಡಬಾರ್ದು ಅಂತ ಹೇಳಿದ್ರು ಕೂಡ ಅದನ್ನೆಲ್ಲ ನೀರಲ್ಲಿ ಆಡುವಂಥದ್ದು. ಜಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತಿದ್ದಿದ್ರೆ ಒಂದು ಅನಾಹುತ ಕೂಡ ನಾವು ನೋಡಬೇಕಾಗಿತ್ತು. ಏನೋ ದೇವರ ಇಚ್ಛೆ, ಮನುಷ್ಯನ ಒಂದು ಪ್ರಾಣ ಗಟ್ಟಿ ಇತ್ತೇನೋ ಅದರಿಂದ ಬದುಕಿ ಉಳಿದಿದ್ದಾನೆ. ಸ್ವಸ್ತಿ. ಒಟ್ಟಾರೆ ಶ್ರೀನಿವಾಸ ಸಾಗರ ಕೆರೆಯಲ್ಲಿ ಪ್ರವಾಸಿಗರು ನಿಷೇಧಿತ ಸ್ಥಳದಲ್ಲಿ ನೀರಿಗಿಳಿದು ಒಂದು ಕಡೆ ಉಚ್ಚಾಟ ಆಡಿ ಮೆರಿತಾ ಇದ್ರೆ ಇನ್ನೊಂದು ಕಡೆ
ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಸುತ್ತಮುತ್ತಲೂ ಮದ್ಯ ಮಾಂಸಾಹಾರವನ್ನು ಸೇವಿಸಿ ದೇವಾಲಯದ ಪವಿತ್ರತೆಯನ್ನು ಅಪವಿತ್ರ ಮಾಡ್ತಾ ಇರೋದು ಭಕ್ತಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಇನ್ನಾದರೂ ಆಯಾ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಅನ್ನೋದು ಭಕ್ತಾದಿಗಳ ಒತ್ತಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಗಂಗಾಭವಾನಿ ಗ್ರಾಮದೇವತೆಯ ಹೂವಿನ ಕರಗ ಮಹೋತ್ಸವ ಅದ್ದೂರಿಯಿಂದ ನಡೆಯಿತು. ಸಾವಿರಾರು ಮಂದಿ ಕರಗ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು. ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಗ್ರಾಮದಲ್ಲಿ ಭಾನುವಾರ ರಾತ್ರಿ ಗಂಗಾ ಭವಾನಿ ಜಾತ್ರಾ ಮಹೋತ್ಸವ ಅಂಗವಾಗಿ ಕರಗ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಕರಗವನ್ನು ಕೋಲಾರದ ನವೀನ್ ಅವರು ಮೊದಲ ಬಾರಿಗೆ ಕರಗ ಹೊತ್ತಿದ್ದರು. ಸೋಮೇನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ವಿವಿಧ ದೇವಾಲಯಗಳಾದ ಗಂಗಾ ಭವಾನಿ, ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ, ಚಂದ್ರಮೌಳೇಶ್ವರ, ಆಂಜನೇಯ ಸಮೇತ ಕೋದಂಡರಾಮಸ್ವಾಮಿ, ಬೀರೇಶ್ವರ ಸ್ವಾಮಿ ಸೇರಿದಂತೆ 10 ದೇವರ ಆಕರ್ಷಕ ಪಲ್ಲಕ್ಕಿಗಳು ಕರಗ ಮಹೋತ್ಸವಕ್ಕೆ ಮೆರುಗು ನೀಡಿತ್ತು. ಕರಗದ ನೃತ್ಯಕ್ಕೆ ಗುಡಿಬಂಡೆ ಜನತೆ ಫಿದಾ ಆದರು. ಸಿಳ್ಳೆ ಚಪ್ಪಾಳೆ ಮೂಲಕ ಸಂಭ್ರಮಿಸಿದರು. ಸರಸ್ವತಪ್ಪ ಅಂತ ಸೋಮೇನಹಳ್ಳಿ ಗಂಗಾಭವಾನಿ ಭಕ್ತ ಮಂಡಳಿಯ ಕಮಿಟಿ ಸದಸ್ಯರಾಗಿದ್ದೀನಿ ನಾನು. ಇವತ್ತು 4ನೇ ದಿನ 19, 20, 21, 22 ಇವತ್ತು 4ನೇ ದಿನಕ್ಕೆ ಕರಗ ಮತ್ತು ಪಲ್ಲಕ್ಕಿ ಹೇಳಿದೆ. ಅದರಲ್ಲಿ 19 ಪಲ್ಲಕ್ಕಿ ಹೇಳಿತ್ತು, ಒಂದು ಪಲ್ಲಕ್ಕಿ ಬರಲಿಲ್ಲ. ಕಾಟೇನಲ್ಲಿ ಯಾವುದೋ ಒಂದು ಹುಡುಗ ತೀರ್ಕೊಂಡ ಬಂದಿಲ್ಲ. 18 ಪಲ್ಲಕ್ಕಿಗಳು, ಒಂದು ಕರಗ. ಇದು ನಿನ್ನೆ ಹಸಿ ಕರಗ ಆಯ್ತು, ಇವತ್ತು ಕರಗ ನಡೀತದೆ. ವರ್ಷನೂ ಮುಂದೆ ಇಂಪ್ರೂವ್ ಮಾಡ್ತಾ ಇದ್ವಿ. ಇಲ್ಲಿ ಮೊದಲು ಇಲ್ಲಿ ಕರಗ ಮಾಡಿದಾಗ ಕರಗ 4 ಪಲ್ಲಕ್ಕಿಗಳು, 5 ಪಲ್ಲಕ್ಕಿ ಮಾರನೇ ದಿನ, ಮತ್ತೆ ಮಾರನೇ ಇನ್ನೊಂದು ವರ್ಷಕ್ಕೆ 9, ಅದೇ ರೀತಿ 15, 20, ಇವಾಗ 19, 18 ಬಂದಿದ್ದೀವಿ. ಇಲ್ಲಿ ಈಗ ಪ್ರತಿ ಬೀದಿ ಕೂಡ ವಿದ್ಯುತ್ ದೀಪ ಅಲಂಕಾರ ಮಾಡಿದ್ದೀವಿ. ಗಂಗಾಭವಾನಿಗೆ ಎಲ್ಲಾ ಭಕ್ತಾದಿಗಳು ಸ್ವಯಂ ಪ್ರೇರಿತವಾಗಿ ಅವರೇ ಬಂದು, ಅವರೇ ಯಾವುದೇ ರಾಜಕೀಯ ಇಲ್ಲ, ಎಲ್ಲಾ ರಾಜಕಾರಣಿಗಳು ಒಂದಾಗಿ ನಾವು
ರಾಜಕೀಯ ಇಲ್ಲದೆ ನಮ್ದು 29 ವರ್ಷ ಆಯಿತು ಭಕ್ತ ಮಂಡಳಿ ಇದು ಪ್ರಾರಂಭವಾಗಿ. ಯಾವುದೇ ರಾಜಕೀಯವನ್ನು ಇದರಲ್ಲಿ ನಾವು ದೇವಸ್ಥಾನದಲ್ಲಿ ಇಟ್ಟಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಊರಿನ ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಸ್ಥರು, ದೂರದಿಂದ ಬಂದು ಎಲ್ಲರೂ ಕೂಡ ಗಂಗಮ್ಮನ ದೇವಸ್ಥಾನ ಪೂಜೆ ಅಂದರೆ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಅವರೇ ಬಂದು ಭಾಗವಹಿಸ್ತಾ ಇದ್ದಾರೆ. ಇದು ಬೇರೆ ರಾಜ್ಯಗಳು ಕೂಡ ಸೋಮೇನಹಳ್ಳಿಯಲ್ಲಿ ಅಂದರೆ ಬೇರೆ ರಾಜ್ಯಗಳು ಕೂಡ ಗೊತ್ತಾಗಿದೆ, ಇಲ್ಲಿ ಚೆನ್ನಾಗಿ ನಡೀತದೆ, ಎಲ್ಲೂ ನಡೆಯಲ್ಲ ಈ ಥರ. ಈ ಸಂದರ್ಭದಲ್ಲಿ ಗಂಗಾ ಭವಾನಿ ಭಕ್ತ ಮಂಡಳಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರು, ವಿವಿಧ ಗ್ರಾಮಗಳ ಗ್ರಾಮಸ್ಥರು ಭಾಗವಹಿಸಿದ್ದರು. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದ್ಭುತ ಮಾಯಾಜಾಲ. ವಿಶ್ವವಿಖ್ಯಾತ ಇಂದ್ರಜಾಲ ಮಾಂತ್ರಿಕ ಎಸ್ಕೆ ಸರ್ಕಾರ್ ಇದೀಗ ನಿಮ್ಮ ಮುಂದೆ. ಅತ್ಯಂತ ರೋಮಾಂಚನಕಾರಿ, ಮೈನವಿರೇಳಿಸುವ, ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಹುಬ್ಬೇರಿಸುವಂತೆ ಮಾಡುವ ಇಂದ್ರಜಾಲ ಪ್ರದರ್ಶನ. ಸ್ಥಳ ಹಳೆಯ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಿನಕ್ಕೆ 3 ಪ್ರದರ್ಶನಗಳು. ಸಮಯ 5 ಗಂಟೆ, 7 ಗಂಟೆ ಹಾಗೂ 8:30ಕ್ಕೆ. ಇನ್ನೇಕೆ ತಡ? ಹಿಂದೆಂದೂ ಕಂಡರೆಯದ ಇಂದ್ರಜಾಲ ಪ್ರದರ್ಶನವನ್ನು ಆಸ್ವಾದಿಸಿ ಕುಟುಂಬದೊಂದಿಗೆ ಆನಂದಿಸಿ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಸಿಟ್ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಸಾಯಿರಾಮ್ PU ಕಾಲೇಜ್. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, NEET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ,
ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. Another number 9844336611. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986734492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಆಂಧ್ರಪ್ರದೇಶ ಮೂಲದ ಲಾರಿ ಚಾಲಕನೋರ್ವ ಡ್ರೈವರ್ ಕೆಲಸವನ್ನ ಹರಿಸಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದ ವೇಳೆ ಖಾಸಗಿ ಬಸ್ ನಿಲ್ದಾಣದಲ್ಲೇ ಹೃದಯಾಘಾತದಿಂದ ಕುಸಿದು ಬಿದ್ದು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಗುಂಡಿಪಲ್ಲಿ ಗ್ರಾಮದ ಪರಮೇಶ್ವರ್ ರೆಡ್ಡಿ ಅನ್ನೋರು ಹಲವು ವರ್ಷಗಳಿಂದ ಹೃದಯದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಇವರು ಲಾರಿ ಡ್ರೈವರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದು, ರಾಜ್ಯ ಹೊರ ರಾಜ್ಯಗಳಿಗೆ ಸಂಚಾರ ಮಾಡುವ ಲಾರಿಗಳಲ್ಲಿ ಡ್ರೈವರ್ ಆಗಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಈ ಪರಮೇಶ್ವರ್ ರೆಡ್ಡಿ ಚಿಕ್ಕಬಳ್ಳಾಪುರ ನಗರಕ್ಕೆ ಡ್ರೈವರ್ ಕೆಲಸವನ್ನು ಹುಡುಕೊಂಡು ಬಂದಿದ್ದು, ಡ್ರೈವರ್ ಕೆಲಸ ಹುಡುಕಾಟ ನಡೆಸ್ತಾ ಇದ್ದ ಸಂದರ್ಭದಲ್ಲೇನೆ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬಟ್ಟೆಗಳ ಗಂಟು ಮೂಟೆ ಸಮೇತ ಬಂದು ಕುಳಿತಿದ್ದಾರೆ. ಆದರೆ ಇದ್ದಕ್ಕಿದ್ದಂತೆ ಪರಮೇಶ್ವರ್ ರೆಡ್ಡಿ ಕುಸಿದು ಬಿದ್ದಿದ್ದು, ಇದರಿಂದ ಬಸ್ ನಿಲ್ದಾಣದಲ್ಲಿದ್ದ ಸಾರ್ವಜನಿಕರು ಈ ಪರಮೇಶ್ವರ್ ರೆಡ್ಡಿಯನ್ನ ತಟ್ಟಿ ಎಬ್ಬಿಸಲು ಮುಂದಾಗಿದ್ದಾರೆ. ಆದರೆ ಅಷ್ಟೊತ್ತಿಗೆ ಪರಮೇಶ್ವರ ರೆಡ್ಡಿ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಈ ವಿಚಾರವನ್ನ ಸಾರ್ವಜನಿಕರು ಚಿಕ್ಕಬಳ್ಳಾಪುರ ನಗರ ಪೊಲೀಸರ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಬಂದ ಪೊಲೀಸ್ ಸಿಬ್ಬಂದಿ ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ.
ಇಲ್ಲ ಕುತ್ಕೊಂಡಿದ್ದು ಮಂಜುನಾಥ ಇದು ಯಾವ ಪ್ಲೇಸ್? DVD ಬಸ್ ಸ್ಟ್ಯಾಂಡ್. ಒಂದು ಅರ್ಧ ಗಂಟೆ ಮುಂಚೆ ಅಲ್ಲಿ ಕುತ್ಕೊಂಡಿದ್ರು. ಯಾರು ಕುತ್ಕೊಂಡಿದ್ದು ನಾವು ನೋಡ್ಕೊಂಡಿದ್ವಿ. ನೋಡ್ಕೊಂಡು ಹಂಗೆ ಪೊಲೀಸರು ಫೋನ್ ಮಾಡಿ ಕಳಿಸಿ ಇದು ಮಾಡಿದ್ವಿ. ಅವ್ರದ್ದು ಅನಂತಪುರದ ಏನಾಯ್ತಣ್ಣ? ಏನಾಗಿತ್ತೋ ಗೊತ್ತಿಲ್ಲ. ಕುತ್ಕೊಂಡಿರೋನು ಹಂಗೆ ಮಲ್ಕೊಂಡಿದ್ದೆ, ಉಸಿರಾಡ್ತಾ ಇರಲಿಲ್ಲ. ನಾವು ಪೊಲೀಸ್ ಅಲ್ಲ, ಎಲ್ಲಿಂದ ಬಂದಿದ್ದಂತೆ? ಎಲ್ಲಿಂದ ಬಂದಿರೋದು ನಮ್ಗೇನು ಗೊತ್ತಿಲ್ಲ. ಏನು ಕುತ್ಕೊಂಡಿದ್ದು ನೋಡಿದ್ವಿ. ಏನಂತ ತಂದಿದ್ದ ಕೈಯಲ್ಲಿ? ಕೈಯಲ್ಲಿ ಏನಿಲ್ಲ, 2 ಬ್ಯಾಗ್ ಇದ್ದಾವೆ. ದುಡ್ಡು ಐತೆ, ದುಡ್ಡು ಒಂದು 2,000 ದುಡ್ಡಿತ್ತು, ಅದರಲ್ಲೇ ಇಕ್ಕಿತ್ತು. ಎಲ್ಲ ಪೊಲೀಸ್ ಹಾರ್ಟ್ ಅಟ್ಯಾಕ್ ಆಗಿದೆಯಾ? ಏನು ಅಂತ ನಮ್ಗೇನು ಅಂತ ಗೊತ್ತಿಲ್ಲ. ಅಲ್ಲಿ ಕುತ್ಕೊಂಡಿದ್ದವ್ ಹಂಗೆ ಮಲ್ಕೊಂಡಿದ್ದ, ಉಸಿರಾಡ್ತಾ ಇದ್ದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು, ಕಾರ್ಯಕರ್ತರನ್ನು ಒಗ್ಗೂಡಿಸಿ ತಗೊಳ್ಳುವ ಕೆಲಸ ಇವರ ಜವಾಬ್ದಾರಿ. ನಮ್ಮ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರು ಇವತ್ತು ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿ ಅತಿ ಸಕ್ರಿಯವಾಗಿ ದುಡಿತಕ್ಕಂಥ, ನಿಷ್ಠಾವಂತ, ಪ್ರಾಮಾಣಿಕವಾಗಿರ್ತಕ್ಕಂಥ ಕಾರ್ಯಕರ್ತರಿಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ದೇವನಹಳ್ಳಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ತಾಲೂಕು ಪದಾಧಿಕಾರಿಗಳ ಪುನರ್ ಆಯ್ಕೆ ವಿಷಯದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆವಿ ಮಂಜುನಾಥ್ ಘೋಷಣೆ ಮಾಡಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡ ಅವರ ಸೂಚನೆ ಮೇರೆಗೆ ರಾಜ್ಯದ ಎಲ್ಲಾ ತಾಲೂಕು ಅಧ್ಯಕ್ಷರ ಘೋಷಣೆ ಮಾಡುವ ನಿಟ್ಟಿನಲ್ಲಿ ಜೆಡಿಎಸ್ನ ಎಲ್ಲಾ ಮುಖಂಡರ ಸಮ್ಮುಖದಲ್ಲಿ ಹಾಗೂ ಒಪ್ಪಿಗೆ ಪಡೆದು ಪದಾಧಿಕಾರಿಗಳ ಆಯ್ಕೆ ಮತ್ತು ಆದೇಶ ಪತ್ರ ವಿತರಿಸಿದ್ದಾರೆ. ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ, ನಮ್ಮ ಮುಂದೆ ತಾಲೂಕು, ಜಿಲ್ಲಾ ಮತ್ತು ಸ್ಥಳೀಯ ಚುನಾವಣೆಗಳು ಎದುರಾಗಿದೆ. ಪಕ್ಷದ ಅಭ್ಯರ್ಥಿಗಳು ಸಜ್ಜಾಗಿ ಕಾರ್ಯಕರ್ತರನ್ನ ಮತ್ತು ಮುಖಂಡರನ್ನ ಒಗ್ಗೂಡಿಸಿಕೊಂಡು ಹೋಗುವ ಜವಾಬ್ದಾರಿ ಇದೆ. ಎಲ್ಲಾ ಸಮಯದಲ್ಲೂ ನಾನು ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಬೆನ್ನೆಲುಬಾಗಿ ಇರುತ್ತೇನೆ ಎಂದು ಹೇಳಿದ್ದಾರೆ. ಈ ತಿಂಗಳು 30ನೇ ತಾರೀಕು ಒಳಗಡೆ ಎಲ್ಲ ತಾಲೂಕು ಅಧ್ಯಕ್ಷರುಗಳನ್ನು ಪ್ರಕ್ರಿಯೆ ಆಯ್ಕೆ ಮಾಡಿ ಒಂದು ಪಕ್ಷದ ನಮ್ಮ ವರಿಷ್ಠರಿಗೆ ತಿಳಿಸಬೇಕಾಗಿತ್ತು. ಅದರ ಪ್ರಕಾರ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಇವತ್ತು ತಾಲೂಕು ಕಮಿಟಿಯನ್ನು ನೇಮಕ ಮಾಡಿ ನಮ್ಮ ತಾಲೂಕು JDS ಪಕ್ಷದ ಅಧ್ಯಕ್ಷರಾಗಿ ನಮ್ಮ ಸಾದಳ್ಳಿ ಮಹೇಶ್ ಅಣ್ಣವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಮತ್ತು ನಮ್ಮ ಪಕ್ಷದ ಕಾರ್ಯದರ್ಶಿಯಾಗಿ ನಮ್ಮ ಮುಟ್ಟಳ್ಳಿ ರವಿ ಅಣ್ಣವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಮತ್ತು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಮನೋಹರು, ಮತ್ತು ಉಪಾಧ್ಯಕ್ಷಗಳಾಗಿ ನಮ್ಮ ವೆಂಕಟೇಶ್ ಅವರು, ಮತ್ತು ಮುನಿರಾಜು ಅವರು, ಮತ್ತು ಯಲ್ಲಪ್ಪನವರು, ಮತ್ತು ಶಿವಣ್ಣವರು, ಮತ್ತು ಕಾರ್ಯದರ್ಶಿಯಾಗಿ ನಮ್ಮ ರಾಮಾಂಜನೇಯ ದಾಸ್ ಅವರು, ಮತ್ತು ಇನ್ನೂ ಹಲವಾರು ಅಧಿಕಾರವನ್ನು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಪತ್ರಕರ್ತರು ಮತ್ತು ನಮ್ಮ ಮುಖಂಡರ ಸಮ್ಮುಖದಲ್ಲಿ ಅವರಿಗೆ ಹಸ್ತಾಂತರ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು, ಕಾರ್ಯಕರ್ತರನ್ನು ಒಗ್ಗೂಡಿಸಿ ತಗೊಳ್ಳುವ ಕೆಲಸ ಇವರ ಜವಾಬ್ದಾರಿ. ನಮ್ಮ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರು ಇವತ್ತು ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿ ಅತಿ ಸಕ್ರಿಯವಾಗಿ ದುಡಿತಕ್ಕಂಥ, ನಿಷ್ಠಾವಂತ, ಪ್ರಾಮಾಣಿಕವಾಗಿರ್ತಕ್ಕಂಥ ಕಾರ್ಯಕರ್ತರಿಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ
ನಾನು ಅವ್ರನ್ನ ಸ್ವಾಗತ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಲು ಭಗವಂತ ಅವರಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಡಲಿ. ಮತ್ತು ಪಕ್ಷದ ಕಾರ್ಯಕರ್ತರು ಅವ್ರ ಬೆನ್ನೆಲುಬಾಗಿ ನಿಂತು ಅವ್ರನ್ನ ಕೆಲಸ ಮಾಡೋದಕ್ಕೆ ಹುಮ್ಮಸ್ಸು ಮಾಡಲಿ ಅಂತೇಳಿ ಈಗ ತಾನೇ ನೂತನವಾಗಿ ಆದಂಥ ಅಧ್ಯಕ್ಷ ಎಸ್ ಮಹೇಶ್ ಮಾತನಾಡಿ, ಕಳೆದ 20 ವರ್ಷಗಳಿಂದ ಪಕ್ಷದಲ್ಲಿ ಎಲೆಮರೆಕಾಯಿಯಂತೆ ಕೆಲಸ ಮಾಡುತ್ತಿದ್ದೆ. ಅಧ್ಯಕ್ಷರ ಜವಾಬ್ದಾರಿ ನೀಡಿದ ನಂತರ ಪಕ್ಷದ ಎಲ್ಲ ಆಗುಹೋಗುಗಳಿಗೂ ಭಾಗಿಯಾಗಿ ಕ್ಷೇತ್ರ ಜೆಡಿಎಸ್ ತೆಕ್ಕೆಗೆ ತರುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದ್ದಾರೆ. ಮೊದಲನೇದಾಗಿ ನಮ್ಮ ತಾಲೂಕಿನ ಕಾರ್ಯಕರ್ತರು ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣವರು, ನಮ್ಮ ವೆಂಕಟಪುರ ಶಾಸಕರು, ಜಿಲ್ಲಾಧ್ಯಕ್ಷರು, ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಎಲ್ಲರನ್ನೂ ದೊಡ್ಡ ಹಿರಿಯರನ್ನೆಲ್ಲ ಗಮನ ತಗೊಂಡು ಮುಂದಿನ ದಿವಸದಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಅವ್ರ ಕೈಯೋ ಕಾಲು ಹಿಡಿದು ಎಲ್ಲ ಜೊತೆಲಿ ತಗೊಂಡು ಕೆಲಸ ಮಾಡ್ತೀನಿ. ಅವರು ಎಲ್ಲರೂ ನಮ್ಮ ಜೊತೆಲೇ ಇದ್ದಾರೆ. ಮುಂದೆ ನಾವೆಲ್ಲ ಶಾಸಕರು, ಜಿಲ್ಲಾಧ್ಯಕ್ಷರು, ನಮ್ಮೆಲ್ಲ ಹಿರಿಯ ಮುಖಂಡರು ಎಲ್ಲರೂ ಜೊತೆಲಿ ಹೋಗಿ ಒಗ್ಗಟ್ಟಲ್ಲಿ ಕೆಲಸ ಮಾಡಿ ತಾಲೂಕಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿ ನೆಕ್ಸ್ಟ್ ಶಾಸನ ಕೆಲಸ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲರೂ ಜೊತೆಲಿ ಕಾಲ ಕೈ ಹಿಡಿದೆಲ್ಲ ಜೊತೆಲಿ ಹೋಗುವಂಥ ಕೆಲಸ ಮಾಡ್ಕೊಂಡಿದ್ದೀನಿ. ಈಗಾಗಲೇ ಮಿನಿಸ್ಟರ್ ಆಗೋಂಥ ಅವಕಾಶ ಇದೆ. ಎಲ್ಲ ಜೊತೆಲಿ ಒಗ್ಗಿಸ್ಕೊಂಡು ಜೊತೆಲಿ ಕೆಲಸ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಈಗ ಪೂರ್ವ ನಾನು 25 ವರ್ಷ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆದರೆ ಈಚೆ ಬಂದಿರಲ್ಲ. ಒಳಗಡೆ ಮುನೇಗೌಡರಿಂದ ಕೆಲಸ ಮಾಡಿದ್ವಿ. ಈಗ ತಾಲೂಕ್ ಪಂಚಾಯತಿ ಅವತ್ತು ಶ್ರೀರಾಮಣ್ಣವರು ಬಲವಂತ ಮಾಡಿ ನಿಲ್ಲಿಸಿದ್ರು. ಅದಾದಮೇಲೆ ತಾಲೂಕಲ್ಲಿ ಖಜಾನ್ಸಿಯಾಗಿ ಕೊಟ್ಟಿದ್ದೀವಿ, ತಾಲೂಕು ಅಧ್ಯಕ್ಷನಾಗಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಜೊತೆಲಿ ಕರ್ಕೊಂಡು ಪಾರ್ಟಿ ಕಟ್ಟೋ ಕೆಲಸ ಮಾಡ್ತೀವಿ. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆವಿ ಮಂಜುನಾಥ್, ತಾಲೂಕು ಗೌರವಾಧ್ಯಕ್ಷ ಸಂಪಂಗಣ್ಣ, ಕಾರ್ಯಾಧ್ಯಕ್ಷ ರವಿಕುಮಾರ್, ಯುವ ಜೆಡಿಎಸ್ ಅಧ್ಯಕ್ಷ ರವಿ, ಮುಖಂಡರಾದ ಬಸವರಾಜು, ನಾರಾಯಣಸ್ವಾಮಿ, ಶಿವಣ್ಣ, ಸುಬ್ಬಣ್ಣ ಮತ್ತಿತರರು ಇದ್ದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಪ್ರೀತಿಸಿ ಮದುವೆಯಾದ ಜೋಡಿ ಡೈವರ್ಸ್ಗಾಗಿ ಪತ್ನಿಯಿಂದ ಬೀದಿ ರಂಪಾಟ, ಪತಿಯ ಮರ್ಮಾಂಗಕ್ಕೆ ಒದ್ದು ಕೊಲೆ ಯತ್ನ ನಡೆಸಿದ ಆರೋಪ. ಕಾಲಜ್ಞಾನದಂತೆ ಅಂಬಾಜಿದುರ್ಗದಲ್ಲಿ ದುರ್ಗಿಯ ದೇಗುಲ, ಹಲವು ವಿಶೇಷತೆಗಳ ತಾಣ, ಶ್ರೀ ಕ್ಷೇತ್ರದತ್ತ ಮುಖ ಮಾಡುತ್ತಿರುವ ಪ್ರವಾಸಿಗರು. ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಮರೀಚಿಕೆ, ಅಧಿಕಾರಿಗಳ ಜಾಣಕುರುಡು ಪ್ರದರ್ಶನ, ಕಟ್ಟೆ ಹೊಡೆದ ಗ್ರಾಮಸ್ಥರ ಆಕ್ರೋಶ. ಪ್ರವಾಸಿಗರನ್ನು ಕೈಬೀಸಿ ಕರೆಯುವ ಶ್ರೀನಿವಾಸ ಸಾಗರ, ನಿಷೇಧಿತ ಸ್ಥಳದಲ್ಲಿ ಜನರ ಹುಚ್ಚಾಟ, ದೇಗುಲದ ಬಳಿ ಪಾರ್ಟಿ ಹೆಸರಲ್ಲಿ ಅಪವಿತ್ರಗೊಳಿಸುತ್ತಿರುವ ಪುಂಡರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.